ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಭಾನುಪ್ರಕಾಶ್ ಅಂತ, ನ್ಯೂರೋಸರ್ಜನ್ನು. ಒಬ್ಬ ನ್ಯೂರೋಸರ್ಜನ್ ಆಗಿ ರಾಜಕೀಯ ಏನಕ್ಕೆ ಅಂದರೆ ಬ್ರೈನ್ ಕ್ಯಾನ್ಸರ್ ಬಂದ ಮೇಲೆ ಆಪ್ರೇಷನ್ ಮಾಡಿ ಸಂಪಾದನೆ ಮಾಡೋದು ಕರ್ಮ, ಬರ್ದಂಗೆ ತಡೆಯೋ ಪುಣ್ಯದ ಕೆಲಸ ಒಂದು ಶಾಸನಗಳಲ್ಲಾಗುತ್ತೆ. ಎಲ್ಲರಿಗೂ ನೆಮ್ಮದಿಯಾದ ಜೀವನ, ಒಂದು ಮನಸ್ಸಿನ ಶಾಂತಿ, ಒಳ್ಳೆ ಯುವಕರಿಗೆ ಶಿಕ್ಷಣ, ಉದ್ಯೋಗ, ಈ ಒಂದು ನೆಮ್ಮದಿ ಜೀವನ ಕಲ್ಪಿಸ್ಕೊಡೋದು ರಾಜಕೀಯವಾಗಿಯೇ ಸಾಧ್ಯ. AS ಆಫೀಸರ್ ಆಗ್ಬೋದಿತ್ತು, ಬಟ್ ಅವಾಗ ಇದೆಲ್ಲ ಯೋಚಿಸಿರಲಿಲ್ಲ. ಇವಾಗ ಅಟ್ಲೀಸ್ಟು ಪ್ರಜಾಪ್ರತಿನಿಧಿಯಾಗಿ ಒಂದು ಮಾಡೋಣ ಅನ್ನೋ ರೀತಿಯಲ್ಲಿ ಬ್ರೈನ್ ಕ್ಯಾನ್ಸರ್ಗೆ ರಿಫೈನ್ಡ್ ಆಯಿಲು, ಪೆಸ್ಟಿಸೈಡು, ಪ್ರಿಸರ್ವೇಟಿವ್, ಪ್ಲಾಸ್ಟಿಕ್ಕು ಇವನ್ನೆಲ್ಲ ಹುಡುಕಿ ಕೊನೆಗೆ ನಮ್ಮ ಮನಸ್ಸಿನ ಸುಳ್ಳುಗಳು, ದ್ವಂದ್ವಗಳು ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಸತ್ಯಯುಗಕ್ಕೆ ಒಂದು ನಾಂದಿ ಆಡೋದಕ್ಕೆ ಒಂದು ಸತ್ಯಯುಗ ಸಮಿತಿ ಅಂತ ಮಾಡಿಕೊಂಡು ಸುಮಾರು ಹೋರಾಟಗಳು ನಡೆದಿದೆ. ಇದರಲ್ಲಿ ರಾಜಕೀಯವಾಗಿ ಮೇಯ್ನಾಗಿ EVM ವಿರುದ್ಧ ಹೋರಾಟ, ಉಪವಾಸ ಸತ್ಯಾಗ್ರಹ ಎಲ್ಲ ಮಾಡಿದ್ದೆ. ಆವಾಗ ಸುಮಾರು ಸತಿ ನಿಮ್ಮನ್ನು ಭೇಟಿ ಮಾಡಿದ್ದೆ. ಇವಾಗ EVM ಇದ್ದಾಗ ನಾವು MLA MP ಎಲೆಕ್ಷನಲ್ಲಿ ಏನೂ ಜಾಸ್ತಿ ಬದಲಾವಣೆಗಳು ತರೋದಕ್ಕೆ ಸಾಧ್ಯ ಇಲ್ಲ. ಇದು ನೆದರ್ಲ್ಯಾಂಡ್ಸ್ ಅವರು ಮಾಡಿರೋ ಮಷೀನು, ಅವರ ಮಷೀನಲ್ಲಿ ಮ್ಯಾನಿಪುಲೇಷನ್, ಒಂದು ಯುರೋಪಿಯನ್ ಶಾಹಿತ್ವ ನಡೀತಾ ಇದೆ ಪೂರ್ತಿ ಪ್ರಪಂಚದಲ್ಲಿ. ಭಾರತ ಒಂದೇ ಅಲ್ಲ, ಎಲ್ಲ ದೇಶಗಳಲ್ಲೂ ಯುರೋಪಿಯನ್ ಶಾಹಿತ್ವ ಇದೆ. ಆ ಶಾಹಿತ್ವದ ಯಾಕಂದರೆ ನೀವೇ ನೋಡ್ಬೋದು, ಈ ಪದವೀಧರರು, ಶಿಕ್ಷಕರು ಕ್ಷೇತ್ರದಲ್ಲಿ ಏನಾಗಿದೆ ಅಂದರೆ ಪಿಂಚಣಿ ಇರ್ಬೋದು, ಅದು ವರ್ಲ್ಡ್ ಬ್ಯಾಂಕ್ ಡಿಸೈಡ್ ಮಾಡುತ್ತೆ. ಬಡ್ತಿ, ಆಮೇಲೆ ಪರ್ಮನೆಂಟಾಗಿ ಎಷ್ಟು ಜನ ಇಟ್ಕೋಬೇಕು ಅಂತಲೂ ವರ್ಲ್ಡ್ ಬ್ಯಾಂಕ್ ಡಿಸೈಡ್ ಮಾಡುತ್ತೆ. ನಾವು ಮನೆ ಕಟ್ಟೋದಕ್ಕೆ ಅಥವಾ ಶಿಕ್ಷಣಕ್ಕೆ ಬಡ್ಡಿ ಎಷ್ಟು ಕೊಡಬೇಕು, ಸಾಲದ ಬಡ್ಡಿನೂ ಅದೂ ವರ್ಲ್ಡ್ ಬ್ಯಾಂಕ್ ಡಿಸೈಡ್ ಮಾಡುತ್ತೆ. ಸೊ ಈ ರೀತಿಯಾದ ಒಂದು ಅಧಿಕ ಕೇಂದ್ರೀಕೃತವಾಗಿರೋ ಪ್ರಪಂಚನ ನಾವು ಒಂದು ಬದಲಾವಣೆ ಮಾಡಬೇಕಾಗಿದೆ. ಅದಕ್ಕೆ ಪೇಪರ್ ಬ್ಯಾಲೆಟಲ್ಲಿ ಚುನಾವಣೆ ನಡೆಯುತ್ತಲ್ಲ, ಅದು ಪದವೀಧರ ಕ್ಷೇತ್ರದ ಒಂದು ಇದು ಶಿಕ್ಷಣ ಕ್ಷೇತ್ರ ಮತ್ತು ಈ MLC ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಪೇಪರ್ ಬ್ಯಾಲೆಟ್, ಅದರಲ್ಲೂ ಇದು ಒಂದು ಶ್ರೇಷ್ಠ ಮತದಾನ. ಯಾಕೆಂದರೆ ಒಂದು ಇಲ್ಲಿ ನಾವು ಪ್ರಿಫರೆನ್ಷಿಯಲ್ ಆರ್ಡರ್, ಪ್ರಾಧಾನ್ಯತೆ ಕೊಡ್ಬೋದು. ಮೊದಲು ಯಾರಿಗೆ, ಆಮೇಲೆ ಯಾರಿಗೆ, ಅಂದರೆ ನಿಂತಿರೋ ಎಲ್ಲ ಅಭ್ಯರ್ಥಿಗಳಿಗೂ ಎಲ್ಲ ಥರ ಒಂದು ಸೀರಿಯಲ್ ನಂಬರ್ ಬರ್ಕೊಂಡು ಪ್ರತಿಯೊಬ್ಬ ಮತದಾರ ನನ್ನ ಪ್ರಕಾರ ಇವ್ರು ಮೊದಲು ಗೆಲ್ಲಬೇಕು, ಇವರಲ್ಲ ಅಂದರೆ ನೆಕ್ಸ್ಟ್ ಇವ್ರು ಗೆಲ್ಲಬೇಕು, ಇವರಲ್ಲ ಅಂದರೆ ಇವ್ರು ಗೆಲ್ಲಬೇಕು. ಆ ರೀತಿ ಒಂದು ಆದೇಶ ಕೊಡುವಂಥ ಒಂದು ದೊಡ್ಡ ಅವಕಾಶ, ಅದನ್ನು ಎಲ್ಲರೂ ಉಪಯೋಗಿಸ್ಕೋಬೇಕು ಅಂತ ಹೇಳ್ತೀನಿ. ಈಗ ಕೆಲವೊಂದು ಪಕ್ಷದ ಅಭ್ಯರ್ಥಿಗಳು ಏನಂದರೆ ಅಲ್ಲಿ ಒಂದು ಅಂತ ಬರೆಯೋ ಬದಲು ಸುಮ್ಮನೆ ಒಂದು ಗೀಟ್ ಎಳಿತಾರೆ. ಅದೇ ಒಂದು ಮಾನಸಿಕ ಷಡ್ಯಂತ್ರ. ಜನ 1, 2, 3 ಅಂತ ಬರೆಯೋದಕ್ಕೆ ಅವಕಾಶ ಇಲ್ಲ ಅನ್ನೋ ಥರ, ಏಕೆಂದರೆ ಗೀಟು ಎಲ್ಲದಕ್ಕೂ ಗೀಟ್ ಹೇಳಿದ್ರೆ ಅದು ತಪ್ಪಾಗುತ್ತೆ. ಸೊ ಆ ರೀತಿಯಾದ CIA ಸೈಕಲಾಜಿಕಲ್ ಆಪ್ರೇಷನ್ಸ್ ಅಂತ ಹೇಳ್ತೀವಿ. ಏನು ಅಮೇರಿಕನ್ಸು CIA ಅವರು ಈ ಥರ ನಮಗೆ ಕುತಂತ್ರಗಳನ್ನ ಹೇಳ್ಕೊಡ್ತಾರೆ. ಸೊ ಇಷ್ಟೊಂದು ಜಾಗತಿಕವಾಗಿ ಒಂದು ದೇಶ ಆಗಿರೋ ಪ್ರಪಂಚದಲ್ಲಿ ಈ ಕುತಂತ್ರ, ಇವಾಗ ಕೋವಿಡಲ್ಲಿ ಇಂಜೆಕ್ಷನ್ ಕೊಟ್ಟು, ವೈರಸ್ ಬಿಟ್ಟು ಇಂಜೆಕ್ಷನ್ ಕೊಟ್ಟು ಜನಸಂಖ್ಯೆ ಕಡಿಮೆ ಮಾಡೋದಕ್ಕೆ ಅಂತ ಮಾಡಿದ್ದದು. 2009ರಲ್ಲಿ ಜಾರ್ಜಿಯಾನಲ್ಲಿ ಶಿಲಾಶಾಸನ ಮಾಡಿ ಅದ್ರ ಮೇಲೆ ನರಬಲಿ ಕೊಟ್ಟು ನಾವು ಪೂರ್ತಿ ಪ್ರಪಂಚದ ಜನಸಂಖ್ಯೆನ ಈಗಿರೋ 800 ಕೋಟಿಯಿಂದ 50 ಕೋಟಿ ಮಾಡ್ತೀವಿ ಅಂತ ಬರೆದಿದ್ದಾರೆ ಅದರಲ್ಲಿ. ಅದನ್ನು ಮಾಡೋದಕ್ಕೆ ಅವರು ಹೊರಟಿದ್ದು. ಸೊ ಅದಕ್ಕೆ ಅವರು HIV, SARS, MERS, H1N1 ಹಾಗೆ ಸೀರೀಸ್ ಆಗಿ ವೈರಸ್ಗಳು ಮಾಡಿ ಬಿಟ್ಟು ಜನಸಂಖ್ಯೆ ಕಡಿಮೆ ಮಾಡಿದ್ದು. ಸೊ ಆ ಥರ ಒಂದು ದೊಡ್ಡ ಷಡ್ಯಂತ್ರನ ಇಲ್ಲಿರೋ ಎಷ್ಟೋ ಅಧಿಕಾರಿಗಳು ಅರ್ಥ ಮಾಡ್ಕೊಂಡಿಲ್ಲ. ಈವನ್ ರಾಜಕೀಯ ಶಾಸನಗಳು ಮಾಡಬೇಕಾಗಿರೋ ಅರ್ಥ ಮಾಡ್ಕೊಂಡಿಲ್ಲ, ಡಾಕ್ಟ್ರುಗಳು ಅರ್ಥ ಮಾಡ್ಕೊಂಡಿಲ್ಲ, ಅಥವಾ ಅರ್ಥ ಮಾಡ್ಕೊಂಡಿದ್ರೂ ಸತ್ರು ಪರವಾಗಿಲ್ಲ ಅನ್ನೋ ಉದಾಸೀನತೆ ಇಲ್ಲ, ಜನಸಂಖ್ಯೆ ಕಡಿಮೆ ಆಗಲೇಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಕೆಲಸ ಮಾಡಿದ್ದಾರೆ. ಸೊ ಈ ರೀತಿ ಷಡ್ಯಂತ್ರಗಳನ್ನು ನಾವು ಜನರಿಗೆ ತಿಳಿಸಿ ಅದರ ವಿರುದ್ಧ ಹೋರಾಡಿ ಜನರ ಜೀವನ ಉಳಿಸ್ಬೇಕಾಗಿದೆ. ಈಗ ನಾವು ಜೀವ ಉಳಿಸ್ಬೇಕಾಗಿದೆ. ಮೊದಲು ಜೀವನ ಹಾಳು ಮಾಡಿದರು, ಹಕ್ಕುಗಳನ್ನ ಕಿತ್ಕೊಂಡಿದ್ರು, ಜಾತಿವಾದ, ಜನಾಂಗೀಯವಾದ, ಪ್ರಾಂತ್ಯವಾದ ಅಥವಾ ಮನೆತನವಾದ, ಈ ಥರ ಎಷ್ಟೋ ನಮ್ಮನ್ನೇ ಒಡೆದು ಆಳ್ತಾ ಇರೋ ಈ ಯುರೋಪಿಯನ್ ರೋಮನ್ ಶಾಹಿತ್ವನ ನಾವು ಒಂದು ಮಟ್ಟಕ್ಕೆ ಹತೋಟಿ ತರಬೇಕು ಅಂದರೆ ಈ ಸತ್ಯವಾದ ಪೇಪರ್ ಬ್ಯಾಲೆಟಿನ ಒಂದು ಚುನಾವಣೆ ಇಂದ ಮಾತ್ರ ಸಾಧ್ಯ. ಗ್ರಾಮ ಪಂಚಾಯತಿ ಎಲೆಕ್ಷನ್ಗಳಲ್ಲಿ ಅದಕ್ಕೆ ನೋಡ್ತೀವಿ ನಾವು, ಎಲ್ಲ ಸ್ವತಂತ್ರ ಅಭ್ಯರ್ಥಿಗಳು ಗೆಲ್ತಾರೆ. ಆದರೆ ಅದೇ EVM VVPAT ಇರೋ ಎಲೆಕ್ಷನ್ಗಳಲ್ಲಿ ಬರೀ ಪಕ್ಷಗಳೇ, ಅದು ಪಕ್ಷ ಪ್ರಭುತ್ವ ಅಂತ ಹೇಳ್ತೀನಿ. ಈ ಪಕ್ಷ ಪ್ರಭುತ್ವ ಹೋಗಿ ನಿಜವಾದ ಪ್ರಜಾಪ್ರಭುತ್ವ ಬರಬೇಕು ಅಂದರೆ ಸತ್ಯವಂತ ಸೇವೆ ಮಾಡಬೇಕಾಗಿರೋ ಒಬ್ಬರು, ಪರಿಸರ ಕಾಪಾಡಬೇಕು ಅಂತಿರೋ ಒಬ್ಬ ಸ್ವತಂತ್ರ ಅಭ್ಯರ್ಥಿಯಿಂದ ಮಾತ್ರ ಸಾಧ್ಯ. ಸೊ ಇದಕ್ಕಾಗಿ ನಿಮ್ಮೆಲ್ಲರ ಆಶೀರ್ವಾದಕ್ಕೆ ಕೋರ್ತಾ ಇದ್ದೀನಿ. ನಾನು 12ನೇ ಅಭ್ಯರ್ಥಿ, 12ನೇ ನಂಬರ್ಗೆ ಮೊದಲನೇ ಪ್ರಾಧಾನ್ಯತೆ ಓಟ್ ಹಾಕಿ, ಆಮೇಲೆ ಬೇರೆ ಸ್ವತಂತ್ರ ಅಭ್ಯರ್ಥಿಗಳಿಗೆ 2, 3, 4 ಆ ಥರ ಹಾಕಿ. ಇದರಿಂದ ಅವರಿಗೆ ಪಕ್ಷಕ್ಕೆ ಒಂದು ಸಂದೇಶ ಹೋಗುತ್ತೆ. ಅವರು ಜನರ ಬಗ್ಗೆ ಕಾಳಜಿ ಇಲ್ಲದೆ ಭ್ರಷ್ಟಾಚಾರ, ಲೂಟಿ, ಕೊಲೆ ಮುಂದುವರ್ಸೋಕೆ ಆಗೋದಿಲ್ಲ. ಇದು ಒಂದು ಆ ರೀತಿಯಾದ ಒಂದು ಸತ್ಯವಾದ ರಾಜಕಾರಣಕ್ಕೋಸ್ಕರ ನೀವೆಲ್ಲರೂ ಯಾಕಂದರೆ ಇವರು ಲಾಕ್ಡೌನ್, ಸೀಲ್ಡೌನ್ ಎಲ್ಲ ಮಾಡಿ ಜನರು ಕೆಲಸ ಹೋಗಂಗೆ ಮಾಡಿ ಅವ್ರ ಜೀವನ ಹಾಳು ಮಾಡಿ
ಎಷ್ಟೋ ಜನ ಆತ್ಮಹತ್ಯೆ ಮಾಡಿಕೊಂಡ್ರು ಅಥವಾ ಊಟ ಇಲ್ಲದೆ ಸತ್ತರು. ಮತ್ತು ಇದೇ ಥರ 2025ಕ್ಕೆ ಇನ್ನೊಂದು ವೈರಸ್ ಎಕ್ಸ್ ಅಂತ ಇಟ್ಕೊಂಡು ಇದೇ ಥರ ಆಟಗಳ ಮಾಡೋದಕ್ಕೆ ಆಗಲೇ ತಯಾರಿ ನಡೆಸಿದ್ದಾರೆ. ಸೊ ಈ ರೀತಿ 2050 ತನಕ ಇವರು ವೈರಸ್ಗಳು ಮತ್ತು ಹವಾ ನಿಯಂತ್ರಣ ಹವಾಮಾನ ಕಂಟ್ರೋಲ್ ಮಾಡಿಕೊಂಡು ಎಲ್ಲಿ ಬರಗಾಲ ಎಲ್ಲೋ ಕಡೆ ಕಾಳಜಿ ಗಿಚ್ಚು ಈ ಥರ ಎಲ್ಲ ಮಾಡಿ, ಆಮೇಲೆ ರೇಡಿಯೇಷನ್ ನಮ್ಮೆಲ್ಲರಿಗೋಸ್ಕರ, ನಮ್ಮ ಜೀವಕ್ಕೋಸ್ಕರ, ಜೀವನದ ಸೌಕರ್ಯಗಳು ಬಿಟ್ಟಾಕಿ ಬದುಕಿರೋದಕ್ಕೋಸ್ಕರ, ಅದರಲ್ಲೂ ಲಾಸ್ಟ್ ಟೈಮ್ ಹೇಳಿದ್ದೆ ನಾನು, ಕೋವಿಡಲ್ಲಿ ಜನಾಂಗೀಯ ನರಮೇಧ ಇದೆ, ಮೂಲ ನಿವಾಸಿ ಕರಿಕಣ್ಣಿನ ಜನರು ಎಲ್ಲ ಅವ್ರು ಮಾತ್ರ ಟಾರ್ಗೆಟ್ ಆಗ್ತಿದ್ದಾರೆ. ಈಗ ರಾಘವೇಂದ್ರ ರಾಜ್ಕುಮಾರಲ್ಲಿ ರೋಮನ್ ಆರಿಯನ್ ಜೀನ್ಸ್ ಇದೆ, ಎತ್ತರಿಗೆ ಬೆಳ್ಳಿಗೆ ಕೆಂಚ್ಕಣ್ಣವರು. ಸ್ಟ್ರೋಕ್ ಹೊಡೆದಿರೋ ರಾಘವೇಂದ್ರ ರಾಜ್ಕುಮಾರ್ ಇಂಜೆಕ್ಷನ್ ತೊಗೊಂಡು ಏನೂ ಆಗಿಲ್ಲ. ಅದೇ ಪುನೀತ್ ರಾಜ್ಕುಮಾರ್ ಪಾರ್ವತಮ್ಮಲ್ಲಿ ದ್ರಾವಿಡ ಜೀನ್ಸ್ ಇದೆ, ಆಫ್ರಿಕನ್ ಜೀನ್ಸು. ಅವರು ಇಂಜೆಕ್ಷನ್ ತೊಗೊಂಡು 5 ದಿನಕ್ಕೆ ಹಾರ್ಟ್ ಅಟ್ಯಾಕ್ ಸತ್ತಿದ್ದು. ಇದು ಎಷ್ಟೋ ಈವನ್ ಇಸ್ರೇಲ್ನಲ್ಲಿ ಚಿಕ್ಕ ವಯಸ್ಸಿನ ಹುಡುಗರು ಇಂಜೆಕ್ಷನ್ ತೊಗೊಂಡ್ಮೇಲೆ ಜಿಮ್ ಮಾಡಿ, ಫುಟ್ಬಾಲ್ ಆಡಿ, ಬಾಸ್ಕೆಟ್ಬಾಲ್ ಆಡಿ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿರೋರು ಎಲ್ಲ ವೀಡಿಯೋನೂ ಝೂಮ್ ಮಾಡಿ ನೋಡ್ತಿದ್ದೀನಿ. ಕಣ್ಣಲ್ಲಿ ಎಲ್ಲರೂ ಕಪ್ಪು ಕಣ್ಣವರು. ಅಂದರೆ ಪೂರ್ತಿ ಪ್ರಪಂಚದಲ್ಲಿ ಬಿಲ್ ಗೇಟ್ಸ್ ಅವ್ರ ಅಜ್ಜಿ ಹೇಳ್ತಾ ಇದ್ದು, ಕರಿ ಕಣ್ಣಿನ ಮನುಷ್ಯರಲ್ಲಿ ಒಂದು ಕಳೆಗಳ ಥರ ಅವ್ರನ್ನ ನಿರ್ನಾಮ ಮಾಡಬೇಕು ಅಂತ. ಆ ಮನಸ್ಥಿತಿ ಯೂಜೆನಿಕ್ಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ಒಳ್ಳೆ ಮನುಷ್ಯ ತಳಿ ಅಂತ. ಆ ಮನಸ್ಥಿತಿ ಇಟ್ಕೊಂಡಿರೋರು ಅವರ ದಳ್ಳಾಳಿಗಳನ್ನ ಯಾವ ಥರ ದಳ್ಳಾಳಿ ಕ್ರಿಯೇಟ್ ಮಾಡ್ತಾರೆ ಅಂದರೆ, ಇಲ್ಲಿ ಜಾರಕಿಹೊಳಿ ಅವ್ರ CD ನಡೆದಂಗೆ ಡಾವೋಸ್ ಅಂತ ಇದು ಮೀಟಿಂಗಲ್ಲಿ ಎಷ್ಟೋ ದೇಶಗಳ ರಾಯಭಾರಿಗಳು ಮತ್ತು ರಾಜಕಾರಣಿಗಳು, ಅಧಿಕಾರಿಗಳು, ಮಾಧ್ಯಮದವರು ಇವ್ರನ್ನೆಲ್ಲ ಕರ್ಕೊಂಡೋಗಿ ಗುಂಡು ತುಂಡು ತೊಡೆ ಎಲ್ಲ ಬರೀ ಸಣ್ಣ ಮಕ್ಕಳ ಜೊತೆ ಸೆಕ್ಸ್ ಮಾಡಿಸಿ, ಬಿಲ್ ಗೇಟ್ಸ್ ಅನ್ನೋ ಒಂದು ಫ್ರೆಂಡು ಜಾರ್ಜ್ ಎಫ್ಸ್ಟೀನ್ ಅಂತ, ಅವನು ಅರೆಸ್ಟ್ ಆಗಿದ್ದ, ಆಮೇಲೆ ಅಲ್ಲೇ ಆತ್ಮಹತ್ಯೆ ಅಂತ ಹೇಳ್ತಾರೆ, ಕೊಲೆ ಆಗಿದೆ. ಅವನು ಜೋ ಬಿಡನ್ನು ಮತ್ತು ಜಸ್ಟಿನ್ ಟ್ರೂಡೋ, ಮ್ಯಾಕ್ರಾನು ಇಂಥವ್ರದ್ದೆಲ್ಲ, ಈವನ್ ಒಬಾಮಾದು ಎಲ್ಲ ವೀಡಿಯೋಗಳು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾಯಿರೋ ಒಂದು ಲಾಕ್ಡೌನು ಸೀಲ್ಡೌನು ಪೂರ್ತಿ ಪ್ರಪಂಚದಲ್ಲಿ ಮಾಡೋದಕ್ಕೆ ಆ ಬ್ಲ್ಯಾಕ್ ಮೇಲೇ ಕಾರಣ ಅಂತ ಇವಾಗ ಸತ್ಯ ಹೊರಗೆ ಬಂದಿದೆ. ಅಂದರೆ ಇಷ್ಟು ದೊಡ್ಡ ಷಡ್ಯಂತ್ರ, ಒಂದು ವಿಕೃತ ಭಾವನೆ ಇರೋ ಒಂದು ಪ್ರಪಂಚದಲ್ಲಿ ಒಂದು ಸತ್ಯವನ್ನು ಸ್ಥಾಪಿಸೋ ಥರ ಒಂದು ಸತ್ಯಯುಗನ ಕಟ್ಟೋ ಆಸೆ ಇಟ್ಕೊಂಡು ಬಂದಿದ್ದೀನಿ. ಇಲ್ಲಾಂದರೆ ನಾನು ನಿವೃತ್ತಜನಾಗಿ ದುಡ್ಡು ಮಾಡಿಕೊಂಡು ಮಜವಾಗಿರ್ಬೋದು, ಆದರೆ ನನ್ನನ್ನು ಹುಟ್ಟಿಸಿ ಬೆಳೆಸಿದ ಈ ಸಮಾಜಕ್ಕೆ, ಈ ಮನುಕುಲಕ್ಕೆ ನಾನು ಏನು ಕೊಡುಗೆ ಕೊಡ್ಬೋದು ಅನ್ನೋದು ಯೋಚಿಸ್ಕೊಂಡು ನಾನು ಬಂದಿರೋದು. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಕಳಕಳಿಯಾಗಿ ಪ್ರಯತ್ನಿಸ್ತೀನಿ. ದಯವಿಟ್ಟು ಮತದಾರರು ಅರ್ಥ ಮಾಡ್ಕೋಬೇಕು, ಅವರು ಓಟ್ ಹಾಕಬೇಕು. ಆಮೇಲೆ ಸುಮಾರು ಜನ, ಎಷ್ಟೋ ಜನಕ್ಕೆ ಬೇಜಾರಾಗಿದೆ ಈ ಕೋವಿಡ್ ವಿಷಯ ಇರ್ಬೋದು, ಭ್ರಷ್ಟಾಚಾರ ಇರ್ಬೋದು, ಆ ಥರ ಎಲ್ಲ ಇದಕ್ಕೂ ರಾಜಕೀಯ ಪರಿಹಾರ ಒಂದು ಸತ್ಯ ರಾಜಕಾರಣ. ಅದಕ್ಕೆ ದಯವಿಟ್ಟು ಆಶೀರ್ವಾದ ಮಾಡಿ, ನೀವು ಮಾಧ್ಯಮ ಮಿತ್ರರು ಎಲ್ಲರಿಗೂ ತಿಳಿಸಿ.